ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ 30ನೇ ತಾರೀಕು ಜುಲೈ ತಿಂಗಳ ಶುಕ್ರವಾರದಿಂದ ಬೆಳಗಿನ ಶುಭಾಶಯಗಳು ಮಕ್ಕಳು. ನಾವು ಈಗ ನೀವೆಲ್ಲ ಎಷ್ಟನೇ ತರಗತಿಗೆ ಹೇಳಿ? 10ನೇ ತರಗತಿ ಹೌದಲ್ವಾ? ನಿಮಗೆಲ್ಲ ಬೆಳಗಿನ ಶುಭೋದಯಗಳು ತಾನೇ. ಈಗ ನಾವು 10ನೇ ತರಗತಿಯ ಸಮಾಜದ ಪಾಠವನ್ನು ಪ್ರಾರಂಭಿಸಿದ್ವಿ. ನನ್ನ ಹೆಸರು ಎನ್ ಹಪ್ಪಣ್ಣನವರು, ಶ್ರೀ ಸಂಗೀತ ಸಿದ್ದೇಶ್ವರ ಪ್ರೌಢಶಾಲೆ ಚಿತ್ರದುರ್ಗ. ಇಲ್ಲಿ ನಾವು ಇವತ್ತು 10ನೇ ತರಗತಿಯ ಭಾಗ 2 ಸಮಾಜದ ಭಾಗ ಇತಿಹಾಸದಲ್ಲಿ ನಾವಿತ್ತು ನೋಡೋಣ. ಈಗ ನಾವು ಪ್ರಾರಂಭಿಸೋಣ. ನಿಮಗೆಲ್ಲ ಗೊತ್ತು, ನಮ್ಮ ದೇಶ ಬಹಳ ಸಂಪದ್ಭರಿತ ದೇಶವಾಗಿತ್ತು ಮತ್ತು ಎಲ್ಲ ಖನಿಜ ಸಂಪನ್ಮೂಲ ಮತ್ತು ಶ್ರೀಮಂತ ರಾಜರಾದ ಕಾಲದಲ್ಲಿ ಇತ್ತು. ಆದರೆ 1453ರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂಥ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಇವರೆಲ್ಲ ವ್ಯಾಪಾರಕ್ಕಾಗಿ ಬಂದು ಇಲ್ಲಿಯೇ ಅವರು ನೆಲೆಯೂರಿದರು. ಅವರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಯಾರಪ್ಪ? ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದವರು ನಮ್ಮ ದೇಶಕ್ಕೆ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಡೀ ದೇಶವನ್ನೇ ತಮ್ಮ ಕೈವಶ ಮಾಡಿಕೊಂಡು 200 ವರ್ಷಗಳವರೆಗೆ ಆಳಿದರು. ಆವಾಗ ನಾವು ಭಾರತ ಏನಾಯಿತು, ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು. ಅವಾಗ ಏನಾಯಿತು, ಬ್ರಿಟಿಷ್ ಆಳ್ವಿಕೆ ಮೇಲೆ ನಮ್ಮ ದೇಶ ಜನರಿಗೆ ಯಾವುದೇ ರೀತಿಯ ಅನುಕೂಲಗಳು ಇರಲಿಲ್ಲ. ಅನುಕೂಲಗಳಿಲ್ಲದ ಕಾರಣ ನಮ್ಮ ದೇಶ ಜನರು ನಾವು ಒಂದು ರೀತಿ ಗುಲಾಮರಂತೆ ನಡೆಸಿಕೊಳ್ತಾ ಇದ್ರು. ಆಮೇಲೆ ಒಂದು ದಬ್ಬಾಳಿಕೆ ಮಾಡ್ತಿದ್ರು. ಯಾವುದೇ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಅವಾಗ ಏನಾಯಿತು, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಜಾರಿ ಬಂತು. ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಜಾರಿ ಬಂದ ಮೇಲೆ ಅವಾಗ ಏನಾಯಿತು, 1850ರಲ್ಲಿ ಸಿಪಾಯಿ ದಂಗೆ ಪ್ರಾರಂಭವಾಯಿತು. ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ನೀವೆಲ್ಲ ಓದೋದಲ್ಲಿ ಬೃಹತ್ತರ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಬಗ್ಗೆ ನೀವು ತಿಳ್ಕೊಂಡಿದ್ದಾರೆ ಮಕ್ಕಳು. 1857 ಸಿಪಾಯಿ ದಂಗೆ. ಅಲ್ಲೇನಾಯಿತು, ಭಾರತೀಯ ಸೈನಿಕರಿಗೆ ಯಾವುದೇ ರೀತಿಯ ಸವಲತ್ತುಗಳು ಇರಲಿಲ್ಲ. ಆದರೆ ಬ್ರಿಟಿಷ್ ಸರ್ಕಾರ ಸೈನಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳು ಹೊಂದಿತ್ತು. ಆದ ಕಾರಣ ಆ ಸಿಪಾಯಿ ದಂಗೆ ಪ್ರಾರಂಭವಾಯಿತು. ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಚಳುವಳಿಗಳು ಪ್ರಾರಂಭವಾದವು. ಈ ಎಲ್ಲ ಚಳುವಳಿ ಪ್ರಾರಂಭಕ್ಕೆ ಒಂದು ಮುಖ್ಯವಾದ ಅಂಶ ಎಂದರೆ ನಾವೊಂದು ಹೋರಾಟ ಅಂತಕ್ಕಂಥ. ಅದು ಯಾವ ಹೋರಾಟ ಅಂತಕ್ಕಂಥದ್ದು? ಅದು ನಮ್ಮ ದೇಶವನ್ನು ಬ್ರಿಟಿಷರ ಕೈಗಳದಿಂದ ಬಿಡಿಸಿಕೊಂಡು ಹೋಗಲಿಕ್ಕೆ ಒಂದು ಮಾಡತಕ್ಕಂಥ ಒಂದು ಹೋರಾಟವೇ. ಅದಕ್ಕೆ ನಾವು ಯಾವ ಹೋರಾಟ ಅಂತ ಹೇಳಿ ಮಕ್ಕಳೇ? ಸ್ವಾತಂತ್ರ್ಯ ಹೋರಾಟ. ಯಾವುದೇಳಿ? ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಕರಿತೇವೆ. ಅಂದರೆ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ಸ್ವಾತಂತ್ರ್ಯ ಹೋರಾಟವೆಂದು ಕರಿತೇವೆ, ಹೌದಲ್ವಾ? ಆದ ಕಾರಣ ನಾವು ಇವತ್ತು ಸ್ವಾತಂತ್ರ್ಯ ಹೋರಾಟ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳು. ಸ್ವಾತಂತ್ರ್ಯ ಹೋರಾಟ ಇಲ್ಲಿ ನಾವು ಏನ್ ಮಾಡ್ತೇವೆ, ಎಲ್ಲರೂ ಒಂದು ಭಾರತೀಯರಿರಬೇಕು, ನಾವೆಲ್ಲ ಒಂದು ಭಾರತೀಯರೆಲ್ಲ ಒಂದು ಎನ್ನುವ ಭಾವನೆ ಬೆಳೆಸ್ತಾರಲ್ವಾ? ಅದಕ್ಕೆ ನಾವೇನ್ತೀವಿ, ಒಂದು ರಾಷ್ಟ್ರೀಯತೆ, ಒಂದು ರಾಷ್ಟ್ರದ ಅಭಿಮಾನ ಅಲ್ಲಿ ಹುಟ್ಟಿಕೊಂತು. ಅದಕ್ಕೆ ನಾವು ಒಂದು ಪ್ರಾರಂಭಿಸೋಣ. ರಾಷ್ಟ್ರೀಯ ಉದಯತೆ ಮಾಡ್ತೀವಿ. ರಾಷ್ಟ್ರೀಯತೆಯ ಉದಯತೆ ಇದು ಒಂದು ಮಾಡಿ. ಅದೇ ರೀತಿಯಾಗಿ ಎರಡನೇದು, ನಮ್ಮ ದೇಶ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಘಟನೆ ಆಗಿದ್ದು ಬಂತು. ಆ ಸಂಘಟನೆ ಏನಪ್ಪ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಅದೇ ರೀತಿಯಾಗಿ ಅಲ್ಲಿ ಹೋರಾಟದಲ್ಲಿ 3 ಜನ ಇರ್ತಾರೆ. ಯಾರ್ಯಾರು? ಮಂದಗಾಮಿಗಳು,
ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಕರು ಅನ್ನೋದು ಮೂರು ಅಂಶ ನಾವು ಈ ಪಾಠದಲ್ಲಿ ಇದು ಅದು ಯಾವಂದ್ರೆ ಒಂದೇದು ಮಂದಗಾಮಿಗಳು, ತೀವ್ರಗಾಮಿಗಳು, ಆಮೇಲೆ ಕ್ರಾಂತಿಕಾರಗಳು. ಇಷ್ಟು ಅಂಶಗಳು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬಹುದು. ಅದಕ್ಕಿಂತ ಮುಂಚೆ ನಾವು ರಾಷ್ಟ್ರೀಯತೆ ಉದಯ ರಾಷ್ಟ್ರೀಯತೆ ಉದಯ ಎಂತಾಯಿತು ಅನ್ನೋದನ್ನು ತಿಳ್ಕೋಬೇಕು. ಸ್ವಾತಂತ್ರ್ಯ ಹೋರಾಟವು ಇತಿಹಾಸ ಚರಿತ್ರೆಯಲ್ಲಿ ಒಂದು ಮಹತ್ವದ ಘಟ್ಟವನ್ನು ಪಡೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಾವು ಹೋರಾಡಿದ ಮಹಾನ್ ವ್ಯಕ್ತಿಗಳು ತಮ್ಮ ರಕ್ತ ಮತ್ತು ಬೆವರು ಸುರಿಸಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಂತ ಬಹಳ ಶ್ರೇಷ್ಠವನ್ನು ಪಡಿತಕ್ಕಂಥ. ಅದಕ್ಕೆ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಒಂದು ಉತ್ತಮ ರೀತಿಯಲ್ಲಿ ರಾಷ್ಟ್ರೀಯ ಹಬ್ಬವನ್ನು ಆಚರಿಸ್ತೇವೆ. ಗೊತ್ತಲ್ವಾ? ನಾಳೆ ಆಗಸ್ಟ್ 15ಕ್ಕೆ ನಾವು 74 ವರ್ಷ ಪೂರೈಸಿ ಸ್ವಾತಂತ್ರ್ಯ ಪಡಿಸಿ 75ನೇ ಸ್ವಾತಂತ್ರ್ಯ ಆಚರಿಸೋದನ್ನು ಮಾಡ್ತೀವಿ. ಹೌದಾ? ಅಂದ್ರೆ 74 ವರ್ಷ ಸ್ವಾತಂತ್ರ್ಯ ಪಡೆದ್ಮೇಲೆ ನಾವೇನಾಗ್ತದೆ, ಅದಕ್ಕೆ ನಾವು ಸ್ವಾತಂತ್ರ್ಯ ಪಡೆಯುವಾಗ ನಾವು ಏನು ಹೋರಾಟ ಮಾಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಳಬೇಕಾಗುತ್ತೆ. ಆದ ಕಾರಣ ಸ್ವಾತಂತ್ರ್ಯ ಹೋರಾಟದ ಭಾರತ ಚರಿತ್ರೆಯ ಒಂದು ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಚಲನಶೀಲವಾದ ಒಂದು ಅಧ್ಯಾಯವಾಗಿದೆ. ಇಲ್ಲಿ ರಾಷ್ಟ್ರೀಯತೆ ಎಂಬ ಭಾವನೆ ಹೆಂಗೆ ಬರ್ತದೆ? ಅಲ್ಲಿ ಒಂದು ಪರಿಕಲ್ಪನೆ, ನಾವೆಲ್ಲ ಒಂದು ರಾಷ್ಟ್ರೀಯ ಅಭಿಮಾನಿಗಳು, ನಮ್ಮ ದೇಶ ಭಾರತ, ನಾವೆಲ್ಲ ರಾಷ್ಟ್ರದ ಹೊಂದಾಣಿಕೆಯಾಗಿರುವುದು, ನಾವೆಲ್ಲ ಫೇಮಸ್ ಆಗಿ ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರೇಮ, ದೇಶ ಪ್ರೇಮ ನಮ್ಮೆಲ್ಲರಲ್ಲಿಯೂ ಒಂದು ಅಚ್ಚನೆಗೆ ಉಳಿದಿದ್ದಾನೆ. ಆ ರೀತಿ ಇರುವುದರಿಂದ ಅದೊಂದು ಪರಿಕಲ್ಪನೆ ಮಾಡ್ತೀವಿ. ಅದೇ ರೀತಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ, ಅದು 19th ಸೆಂಚುರಿ, 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಇಲ್ಲಿ ಆ ಹೋರಾಟಕ್ಕಾಗಿ ತೀವ್ರವಾದ ಒಂದು ಬೆಳವಣಿಗೆ ಬೆಳೆಕೊಂಡಿದೆ. ಅನೇಕ ಬಾರಿ ವಿದೇಶಿಯರ ವಿರುದ್ಧ ಹೋರಾಡಬೇಕಾಗಿ, ವಿದೇಶಿಯರ ವಿರುದ್ಧ ಹೋರಾಡುವ ಒಂದು ಸ್ಥಿತಿ ಪ್ರಯತ್ನಗಳು ರಾಜಪ್ರಭುತ್ವಗಳು ಮಾಡಿದ್ದನ್ನು ಈ ಮೊದಲು ನಾವು ಅನೇಕ ಬಾರಿ ಕಾಣುತ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾದ ಕಾರಣ ರಾಜಕೀಯ ಸ್ವಂತಿತಕ್ಕಾಗಿ ನಾವು ಮಾಡ್ತಕ್ಕಂಥ ಒಂದು ಹಿತಾಸಕ್ತಿಗಳನ್ನು ಕಂಡುಹಿಡಿದ ಮಾತನಾಡಿ ಇವೇ ವಿದೇಶಿ ಸಾಮ್ರಾಜ್ಯ ಆಮೇಲೆ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ ಕಾಲದಿಂದ ಅವರ ಪ್ರಯತ್ನಗಳು ರಾಷ್ಟ್ರೀಯ ಹೋರಾಟದ ಒಂದು ಪ್ರಾರಂಭದ ಹಂತ ನಾವಿಲ್ಲಿ ತಿಳ್ಕೋಬೇಕು. ಅದೊಂದು ಕುರುಹೊಂದು ನಾವು ತಿಳ್ಕೋಬೇಕು. ಅದೇ ಸ್ವಾತಂತ್ರ್ಯ ಹೋರಾಟ ಒಂದು ಕುರುಹು, ಒಂದು ಗುರುತು. ಇಲ್ಲಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಬರೋಕ್ಕಿಂತ ಮುಂಚೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಸಾರಿಗೆ ಸಂಪರ್ಕ, ಇಂಗ್ಲಿಷ್ ಶಿಕ್ಷಣದ ವಿಷಯದಲ್ಲಿ ಪತ್ರಿಕೋದ್ಯಮ, ಸಂಘಟನೆಗಳು ಹುಟ್ಟುಹಾಕಿದ್ರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಭಾವನೆ ಬ್ಯಾಕ್ಗ್ರೌಂಡ್ ಬೇಕಲ್ವಾ, ಹಿನ್ನೆಲೆ ಇದೆ. ಅಲ್ಲೇನಾಯ್ತು, ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಶನ್ ಪ್ರಾರಂಭ, ಶಿಕ್ಷಣ ಬಂತು, ಆರೋಗ್ಯ ಶಿಕ್ಷಣ ಮತ್ತು ಇಂಗ್ಲಿಷ್ ಶಿಕ್ಷಣದ ಒಂದು ವಿಸ್ತರಣೆ, ಪತ್ರಿಕೋದ್ಯಮ ಒಂದು ಸಾಂಸ್ಕೃತಿಕ ಸಂಘಟನೆ ಬಿಟ್ಟು ಮುಂತಾದ ಬೆಳೆಗಳು ನಾವಿಲ್ಲಿ ಕಾಣ್ತೀವಿ. ಆದರೆ ಬರಗಾಲ ನೋಡಿ, ಅವಾಗ ಕಾಲದಲ್ಲಿ ಬರಗಾಲಗಳು ಮತ್ತು ಬ್ರಿಟಿಷ್ ಆರ್ಥಿಕ ನೀತಿ ಸೃಷ್ಟಿ ಮಾಡ್ತಾರೆ. ಬ್ರಿಟಿಷ್ ಯಾಕೆ ನಾವು ರಾಷ್ಟ್ರೀಯ ಹೋರಾಡಬೇಕಾಯ್ತಂದ್ರೆ ಬ್ರಿಟಿಷ್ ಆರ್ಥಿಕ ನೀತಿ ನಮ್ಗೆ ಬಹಳ ಕೆಂಗರಿಸಿತು, ಶಿಫ್ಟ್ ಮಾಡ್ತೀವಿ. ಅದಕ್ಕೆ ಸಂಘಟನೆಗಳ ಬ್ರಿಟಿಷ್ ಆಡಳಿತ ನೀತಿಗಳ ಒಂದು ನಿಷ್ಠಿಸಿದ ಬಿಕ್ಕಟ್ಟುಗಳಿಂದ ಜನರೇನಾದರೂ ಗಡಗಡ ನಡೆದರು. ಅಂದ್ರೆ ಜನರ ಜೀವನ ಅಷ್ಟು ಅಧೋಗತಿಗೋಯ್ತು. ಭಾರತೀಯ ಸ್ಥಿತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶಿಕ್ಷಣ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಡುಗಿ ಹೋದರು. ಅವಾಗ ಈ ಪರಿಣಾಮಗಳಿಂದ ಬ್ರಿಟಿಷ್ ವಿರುದ್ಧ ಹೋರಾಡಬೇಕು, ನಾವು ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಭಾವನೆ ಎಲ್ಲ ಭಾರತೀಯರಲ್ಲಿ ಆಕ್ರೋಶ ಉಂಟು ಮಾಡಿತು. ಆಗ ಅದು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭಿಸಿದರು. ಈ ಕಾಲದಲ್ಲಿ ನಡೆದ ಎಂತೆಂಥ ಚಳವಳಿಗಳು, ರೈತ ಚಳವಳಿ, ಬುಡಕಟ್ಟು ಹೋರಾಟಗಳು, ಇದಕ್ಕೆಲ್ಲ ಮುಖ್ಯವಾದ ಸಾಕ್ಷಿ ರೈತರು ಹೋರಾಟ ಮಾಡಿದರು, ಬುಡಕಟ್ಟು ಜನಾಂಗದವರು ಹೋರಾಟ ಮಾಡಿದರು. ಅದೇ ರೀತಿಯಲ್ಲಿ ಬಗೆ ಬಗೆಯ ಸಂಕಷ್ಟಗಳನ್ನು ಒಳಗಾದಂಥ ಭಾರತೀಯರು 1857 ಸಿಪಾಯಿಗಳಿಗೆ ಆ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿ ಪ್ರಾರಂಭವಾಯಿತು. ಆವಾಗ ಆ ವಿರುದ್ಧ ನಿರ್ಣಾಯಕ ಹಂತಗಳು ರೀತಿ ತಮ್ಮ ಪ್ರತಿರೋಧವನ್ನು ತೋರಿ ಪ್ರಥಮ ಭಾರತೀಯ ಸಂಗ್ರಾಮಕ್ಕೆ ಒಂದು ಮುಖ್ಯವಾದ ಕಾರಣವನ್ನು ಆಯಿತು. ಇದರ ಪರಿಣಾಮವಾಗಿ 1858ರಲ್ಲಿ ಬ್ರಿಟನ್ನಿನ ಸರ್ಕಾರವು ಘೋಷಣೆಯನ್ನು ಮಾಡಿತು, ಹೊರಡಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ತೆಗೆಸಿ ನೇರವಾದ ಆಡಳಿತ ಮಾಡಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೊಂಡಿತ್ತು. ಆದರೆ 1858ರಲ್ಲಿ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಿತ್ತು ಹಾಕಿ ನೇರವಾದ ಆಡಳಿತ ಬ್ರಿಟಿಷ್ ಸರ್ಕಾರ ಆಡಳಿತ ಬ್ರಿಟನ್ನಿನ ರಾಣಿ ಎಲಿಜಬೆತ್ ರಾಣಿಯವರು ಆ ಹೆಸರಿನಲ್ಲಿ ಒಂದು ಜಾರಿಗೊಳಿಸಿತು. ಭಾರತೀಯರು ಶಾಸನ ಪ್ರಕ್ರಿಯೆಯಲ್ಲಿ ತೊಡಗುವ ಕಾನೂನುಗಳನ್ನು 1861ರಲ್ಲಿ ಜಾರಿಗೊಳಿಸಿತು. ಅದಕ್ಕೆ ಕಾಯ್ದೆ ಮೂಲಕವಾಗಿ ಆರಂಭಿಸಲು ಇದೆಲ್ಲರ ಒಂದು ಪರಿಣಾಮ ಇಂಗ್ಲಿಷ್ ಕಲಿತ ಶಿಕ್ಷಣವೇ ಕಾರಣ. ಇದಕ್ಕೆಲ್ಲ ಕಾರಣ ಇಂಗ್ಲಿಷ್ ಎಜುಕೇಶನ್ ಒಂದು ಪ್ರಮುಖವಾದ ಹೊಸ ವಿದ್ಯಾವಂತ ವರ್ಗ ಅಲ್ಲಿ ರಾಷ್ಟ್ರೀಯತೆ ಪರಿಕಲ್ಪನೆ ಮೂಡಿ ಸ್ಪಷ್ಟಪಡಿಸುವ ಒಂದು ಜನರ ಒಂದು ಜೊತೆ ಒಂದು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ರಿಂದ ಇಲ್ಲಿಗೆ ರಾಷ್ಟ್ರೀಯತೆ ಒಂದು ರಾಷ್ಟ್ರವಾಗಿ ಒಂದು ಸ್ಪಷ್ಟ ರೂಪವನ್ನು ತಾಳಿತು. ಅದೇ ರೀತಿಯಲ್ಲಿ ಇದರ ಒಂದು ಮುಂದುವರೆದ ಸಾಂಸ್ಕೃತಿಕ ರೂಪವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅಲ್ಲೇನಾಯ್ತು ಆ ಒಂದು ರೂಪದಲ್ಲಿ ಸೆಕೆಂಡ್ ಭಾಗವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ INAC ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಇದು ಸಹ ಭಾರತದ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಘಟನೆಯ ನಂತರ ರಾಜಕೀಯ ಪರ್ವವನ್ನು ಕಾಣಲಾರಂಭಿಸಿತು. ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿದಂಥ ಅನೇಕ ಹೊಸ ಸಂಘಟನೆಗಳು ವಿದ್ಯಾವಂತ ಭಾರತೀಯರ ಒಂದು ನೇತೃತ್ವದಲ್ಲಿ ಪ್ರಾರಂಭವಾದವು. ಇಲ್ಲಿ ದಿ ಹಿಂದೂ ಮೇಳ ಒಂದಷ್ಟು ಬಂತು. ಅದೇ ರೀತಿ ದಿ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಹೊಸ ಸಂಘಟನೆಗಳಾದವು. ದಿ ಹಿಂದೂ ಮೇಳ, ದಿ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್, ಆಮೇಲೆ ಪುನಃ ಸಾರ್ವಜನಿಕ ಸಭೆ, ಹೀಗೆ ಅನೇಕವಾದ ಇಂಡಿಯನ್ ಅಸೋಸಿಯೇಷನ್ ಮುಂತಾದ ಸಂಘಟನೆಗಳು ಇಲ್ಲಿ ಪ್ರಾರಂಭ ಮಾಡಿವೆ. ಅದೇ ರೀತಿಯಾಗಿ ಈ ಒಂದು ವ್ಯವಸ್ಥೆಗೆ ಇಲ್ಲಿ ಕಂಡುಬಂತು. ಇವೆಲ್ಲ ಪ್ರಮುಖರು. ಇಲ್ಲಿ ಪತ್ರಿಕೆಗಳು ಬ್ರಿಟಿಷರ ವಿರುದ್ಧ ಸರ್ಕಾರದ ವಿರುದ್ಧ ಧೋರಣೆ ಮಾಡಿಕೊಂಡರು, ವಿರೋಧಿಸಿದರು. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊಟಕುಗೊಳಿಸಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಆದರೂ ಸಹ ಪೂರ್ಣ ಕೋರ್ಸ್ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಪ್ರಕಾರವಾಗಿ ಬ್ರಿಟನ್ ಸರ್ಕಾರ ಲಾರ್ಡ್ ಲಿಟ್ಟನ್ನಿಂದ ಈ ಒಂದು ಕಾಲದಲ್ಲಿ ಜಾರಿಗೊಳಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಂತ ರಾಷ್ಟ್ರೀಯ ಸಂಘಟನೆಯು ಈ ಒಂದು ಹುಟ್ಟು ಹಾಕಿ ಪ್ರಾರಂಭ ಮಾಡಿತು. ಈ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ 1858ರಲ್ಲಿ ಪ್ರಾರಂಭವಾಯಿತು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬದಲಿಸಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಭಾರತ ರಾಜಕೀಯ ದಿಕ್ಕನ್ನು ಬದಲಿಸಿದ ಮತ್ತೊಂದು ಯಾಕಂದ್ರೆ ಅದೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ 1885ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು ಯಾವಾಗ ಹೇಳಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂತು. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಡಿಸೆಂಬರ್ ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂತು. ಆಮೇಲೆ ಬಾಂಬೆ ನಗರದಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ಇಲ್ಲಿ ಹುಟ್ಟಿಕೊಂಡಿತು. ಅದರ ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರೆ WC ಬ್ಯಾನರ್ಜಿ. ಅದರ ಅಧ್ಯಕ್ಷ ಯಾರಾದ್ರು ಫಸ್ಟ್ WC ಬ್ಯಾನರ್ಜಿ ಅವರಾದ್ರು. ಈ ಸಂಘಟನೆಯ ಹುಟ್ಟಿನ ಹಿನ್ನೆಲೆಯಲ್ಲಿ ಅವಿರತ ಪ್ರಯತ್ನ ನಡೆಸಿದವರೇ ಇಲ್ಲಿ ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರ ಅಂತ AO ಹ್ಯೂಮ್, ಯಾರು ಹೇಳಿ AO ಹ್ಯೂಮ್ ಅವರು ಸಹ ಒಂದು ಪ್ರಾರಂಭ ಮಾಡಿದರು. ಅದೇ ರೀತಿಯಾಗಿ ಅವರು ಬಾಂಬೆ, ಮದ್ರಾಸ್, ಕಲ್ಕತ್ತಾಗಳಲ್ಲಿ ರಾಜಕೀಯ ನಾಯಕರನ್ನು ಭೇಟಿ ಮಾಡಿ ಅವರಗಳ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯುಳ್ಳಂಥ ಈ ವಿಷಯಗಳನ್ನು ಚರ್ಚಿಸಿದರು. ಇವರ ಫಲವೇ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಪ್ರಾರಂಭವಾಯಿತು. ಆರಂಭಿಕ ಸಭೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವ ಒಂದು ಬೆಳೆಸುವುದು ಮುಖ್ಯವಾದ ಅಂಶ ಆಗಿತ್ತು. ಮಕ್ಕಳು ಆಮೇಲೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುಮುಖಿ ದಾರಿಗಳನ್ನು ಹೊಂದಿದ್ದಂಥ ಭಾರತೀಯರಲ್ಲಿ ಅವುಗಳಲ್ಲಿ ಐಕ್ಯತೆ ಸಾಧಿಸಲಿಕ್ಕೆ ಅವರು ಹಂತ ಹಂತವಾಗಿ ಪ್ರಯತ್ನ ಮಾಡಿದರು. ಈ ಕಾಲದ ರಾಷ್ಟ್ರೀಯ ನಾಯಕರಿಗೂ ಸಹ ಈ ಬದ್ಧತೆ ಇತ್ತು. ಮಕ್ಕಳು ಇನ್ನ ದೇಶಿ ಭಾಷೆಗಳಲ್ಲಿ ಪ್ರಾರಂಭ ಅಂದ್ರೆ ಆಯಾ ದೇಶಗಳಲ್ಲಿ ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಇವೆಲ್ಲ ಭಾಷೆಗಳಲ್ಲಿ ಪತ್ರಿಕೆಗಳು ಪ್ರಕಟ ಮಾಡಿದರು. ಆ ಮೂಲಕವಾಗಿ ರಾಜಕೀಯ ಸಮಸ್ಯೆಗಳ ಚರ್ಚೆ ಆರಂಭವಾಯಿತು. ಇದರಿಂದಾಗಿ ರಾಜಕೀಯ ಸಮಸ್ಯೆಗಳು ಮತ್ತು ವಿಚಾರಗಳು ಜನರಿಗೆ ಮನಮುಟ್ಟುವಂತೆ ಮಾಡಿದವು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಲವರ್ಧನೆಯನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ತಮ್ಮ ಒಡೆದ ಆಳುವ ನೀತಿಯನ್ನು ಅವರು ಜಾರಿ ತಂದರು. ಆಮೇಲೆ ಹಿಂದೂ ಮುಸ್ಲಿಮರು ಬೇರ್ಪಡಿಸುವ ಒಂದು ರಾಜಕೀಯ ತಂತ್ರವನ್ನು ಅವರು ಮಾಡಿಕೊಂಡು ಈ ಜಾರಿಯಲ್ಲಿ ತರುವ ಪ್ರಯತ್ನ ಪ್ರಾರಂಭಿಸಿದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳಿಗೆ ಅವರು ಸಂಬಂಧಪಟ್ಟಂತೆ ರಚನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದರು. ಇನ್ನು 19ನೇ ಶತಮಾನದ ಕೊನೆಯ ಹಂತದಲ್ಲಿ ಅಂದ್ರೆ 20ನೇ ಶತಮಾನದ ಪ್ರಾರಂಭದಲ್ಲಿ 19ನೇ ಶತಮಾನದ ಕೊನೆಯ ಹಂತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಭಿನ್ನಮತೆ ಕಾಣಿಸಿಕೊಂಡಿತು. ಆ ಕಾರ್ಯತಂತ್ರದಿಂದ ನಂಬಿಕೆಗಳು, ಸೈದ್ಧಾಂತಿಕ ವಿಚಾರಗಳು, ಹೋರಾಟದ ಮಾರ್ಗಗಳಿಂದಾಗಿ ಅವರುಗಳನ್ನು ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಎಂದು ಇಲ್ಲಿ ಗುರುತು ಮಾಡಿ ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಎರಡು ಭಾಗವನ್ನು ಮಾಡಿದರು.
ಮಾಡಿದ್ವಿ. ಈ ಅಂಶ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮೊಟ್ಟ ಮೊದಲು ನಾವು ಮಂದಗಾಮಿಗಳಲ್ಲಿ ಯಾರು ಹೋರಾಟ ಮಾಡದೇ ಇರ್ತಕ್ಕಂಥದ್ದು, ನಿಧಾನವಾಗಿ ಯಾವುದೇ ತೊಂದರೆ ಆಗಬಾರದು, ಯಾರಿಗೆ ಸಾವು ಮಾಡಬಾರ್ದು, ಅಂದ್ರೆ ನಿಧಾನ ಕೆಲಸ ನಡೆಯುತ್ತೆ ಅಂದ್ರೆ ಅದೇ ಮಂದಗಾಮಿ. ಅಂದ್ರೆ ಯಾವುದೇ ರಕ್ತರಿಕ್ತವಾಗಲಿರುವುದು, ರಕ್ತಕ್ರಾಂತಿ, ಹೋರಾಟ, ಒಡೆದಾಟ, ಸಂಘಟನೆ ಈ ಮಾಡಬಾರ್ದು, ಸಂಘರ್ಷ ಮಾಡಬಾರ್ದು, ಹೋರಾಟ ಮಾಡಬಾರ್ದು, ಅಂದ್ರೆ ನಿಧಾನವಾಗಿ ಆಗಿರುವ ಉದ್ದೇಶಕ್ಕೆ ಮಂದಗಾಮಿಗಳು ಇಲ್ಲಿ ಪ್ರಾರಂಭಿಸಿದರು. ಮಂದಗಾಮಿಗಳಲ್ಲಿ ಸಾಂಪ್ರದಾಯಿಕವಾಗಿ ಭಾರತೀಯ ಶಾಸ್ತ್ರೀಯ ಕಾಂಗ್ರೆಸ್ ಪ್ರಾರಂಭದ 20 ವರ್ಷಗಳನ್ನು ಮಂದಗಾಮಿಗಳು, ಅದೊಂದು 20 ವರ್ಷ ಮಂದಗಾಮಿಗಳು ನಾವಿಲ್ಲಿ ಕರಿಬಹುದು. ಆಮೇಲೆ ಮಂದಗಾಮಿಗಳಲ್ಲಿ ಯಾರ್ಯಾರು ಬಂದು WC ಬ್ಯಾನರ್ಜಿ ಫಸ್ಟ್ ಪ್ರಾರಂಭವಾದರು. ತದನಂತರ ರಾನಡೆ, MG ರಾನಡೆ, ಸೂರ್ಯನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಇವರ ಮಂದಗಾಮಿಗಳು, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಇವುಗಳನ್ನು ಪ್ರಮುಖವಾಗಿ ಇಲ್ಲಿ ಈ ಮಂದಗಾಮಿಗಳಲ್ಲಿ ಗುರುತಿಸಬಹುದು. ಆಮೇಲೆ ಆ ಮಂದಗಾಮಿಗಳ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯನ್ನು ನಂಬಿಕೆ ಇಟ್ಟಿದ್ದರು. ಅವರ ದೇಶ ಅಂದ್ರೆ ನಂಬಿಕೆ ಇಟ್ಟಿದ್ರು, ಅಂದ್ರೆ ಅವರ ಆಡಳಿತ ಚೆನ್ನಾಗಿ ನಡೀಲಿ ಅನ್ನೋ ನಂಬಿಕೆಯನ್ನು ಇಟ್ಟುಕೊಂಡ್ರು ಆದ ಮಂದಗಾಮಿಗಳು. ಅದನ್ನ ನಂಬಿಕೆ ಇಟ್ಟಿದ್ದಾರೆ. ಸಂವಿಧಾನದ ಚೌಕಟ್ಟುಗಳಿಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಬೇಕಂತ ಅವರು ಯೋಚನೆ ಮಾಡಿದರು. ಮಂದಗಾಮಿಗಳು ಜನರಲ್ಲಿ ಒಂದು ರಾಜಕೀಯ ಅಚ್ಚವನ್ನು ತರುವ ಪ್ರಯತ್ನ ಮಾಡಿದರು. ಇವರು ಭಾರತೀಯ ಒಂದು ಸಲ್ಲಬೇಕಾದ ನ್ಯಾಯವನ್ನು ಕುರಿತು ಸಭೆಗಳನ್ನು ನಡೆಸಿ ಚರ್ಚೆ ಮಾಡಿ ಸರ್ಕಾರಕ್ಕೆ ನಮ್ಮ ಮನವಿಗಳನ್ನು ಸಲ್ಲಿಸಿದರು. ದೇಶದ ಕೈಗಾರಿಕೆ ಅಭಿವೃದ್ಧಿ, ಸೈನಿಕ ವೆಚ್ಚ, ಆಮೇಲೆ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ಕೊಡುವುದು, ಬಡತನ ಬಗ್ಗೆ ಅಧ್ಯಯನ ಮಾಡುವುದು ಮತ್ತು ಪರಿಹಾರ ಕಾರ್ಯಕ್ರಮವನ್ನು ಬ್ರಿಟಿಷ್ ಸರ್ಕಾರದ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಆಗ ಇವೆಲ್ಲ ಬೇಡಿಕೆಗಳು ಸರ್ಕಾರ ಮುಂದಿಟ್ಟರು. ಆಗ ಅವರು ಸರ್ಕಾರದವರು ಏನು ಮಾಡಲೇ ಇಲ್ಲ. ಅದಕ್ಕೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆದಾರ ದುಷ್ಪರಿಣಾಮಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕನ ಮಾಡಿ ಪ್ರಯತ್ನ ಮಾಡಿದರು. ಭಾರತ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅದಕ್ಕೆ ಅಂಕಿ ಅಂಶಗಳೊಂದಿಗೆ ಅವರು ವಿವರಿಸಿದರು. ಆಗ ದಾದಾಬಾಯಿ ನವರೋಜಿ ಮಾಡಿದ್ರು. ಅವರು ನವರೋಜಿಯವರು ಅವರು ಅದನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಮಂದಗಾಮಿಗಳಾದಂತ ದಾದಾಬಾಯಿ ನವರೋಜಿಯವರು ಅದನ್ನ ಕರೆದ್ರು. ಆ ರೀತಿ ಅದಕ್ಕೆ ಮತ್ತೆ ಡ್ರೈನ್ ಥಿಯರಿ ಅಂತ ಕರೀತಾರೆ. ಆಮೇಲೆ ಅದನ್ನು ಆಮದನ್ನು ಹೆಚ್ಚಿಸಿ, ಅಲ್ಲೇ ಆಮದನ್ನು ಬರೀ ತರಿಸಿಕೊಳ್ಳೋದು ಜಾಸ್ತಿ, ರಫ್ತು ಕಡಿಮೆ ಮಾಡಿದ್ರು. ಅದೇ ಡ್ರೈನ್ ಥಿಯರಿ ಅಂತ. ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶಿ ಸಂಪತ್ತು ಇಂಗ್ಲೆಂಡಿಗೆ ಹರಿಲಿಕ್ಕೆ ಕಾರಣವಾಯಿತು. ಅವರು ಪ್ರತಿಪಾದಿಸಿದರು. ಬ್ರಿಟಿಷ್ ಅಧಿಕಾರಿಗಳು ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನು ಭಾರತವೇ ಭರಿಸಬೇಕಾದ ಹಿನ್ನೆಲೆಯಲ್ಲಿ ಅಪಾರ ಸಂಪತ್ತು ಬ್ರಿಟನ್ನಿಗೆ ಪರೋಕ್ಷವಾಗಿ ಹರಿದು ಹೋಗುತ್ತಿತ್ತು ಎಂಬುದನ್ನು ಅವರು ವಿವರವಾಗಿ ವಿಶ್ಲೇಷಿಸಿ ಜನರ ಮುಂದಿಟ್ಟರು. ಆವಾಗ ದಾದಾಬಾಯಿ ನವರೋಜಿಯವರು, ಆರ್.ಸಿ. ದತ್ತರವರು ತಮ್ಮ ಕೃತಿಗಳ ಮೂಲಕವಾಗಿ ಭಾರತ ಸಂಪತ್ತನ್ನು ಬ್ರಿಟಿಷರು ಬರಿದು ಮಾಡಿದ ರೀತಿಯನ್ನು ವಿವರಿಸಿದರು. ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದ ಲಿಬರಲ್ ನ್ಯಾಷನಲೈಸೇಷನ್ ಎಂದರ ಲಿಬರಲ್ ನ್ಯಾಷನಲೈಸೇಷನ್ ಎಂದು ಕಾಲವನ್ನು ಇಲ್ಲಿ ಕರೆದರು. 1885ರಿಂದ 1905ರವರೆಗೆ ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳೆಂದು ಇಲ್ಲಿ ಕರೆದರು. ಇನ್ನ ತೀವ್ರಗಾಮಿಗಳು ಅಂದ್ರೆ ಇದು ವಿರುದ್ಧವಾಗಿರ್ತಕ್ಕಂಥ, ಅಂದ್ರೆ ರಕ್ತರಹಿತ ಕ್ರಾಂತಿ ಮಾಡಬಾರದು, ಹೋರಾಡಬೇಕು, ಯುದ್ಧ ಮಾಡಬೇಕು, ಸತ್ಯಾಗ್ರಹ ಮಾಡಬೇಕು, ಅನ್ಯಾಯ ಮಾಡಬೇಕು, ಹಿಂಸೆ ಮಾಡಬೇಕು, ಜನರನ್ನು ಒಂದು ಪ್ರಚೋದನೆ ಕೊಡಬೇಕು ಅನ್ನೋ ಒಂದು ಭಾವನೆ, ಅಂದ್ರೆ ಹೋರಾಟ ತೀವ್ರವಾಗಿ ಕಂಪ್ಲೀಟ್ ಆಗಿ ಹೋರಾಟ ಮಾಡಬೇಕು ಅನ್ನೋ ವಿಷಯನ ಇಲ್ಲಿ ಮಾಡಿದ್ದಾರೆ. ಆವಾಗ ನಾವು ಕರ್ತೇವೆ ತೀವ್ರಗಾಮಿಗಳ ಹೋರಾಟ ಅಂತ ಇಲ್ಲಿ ಕರಿತೇವೆ. ಮಂದಗಾಮಿಗಳ ಒಂದು ಬ್ರಿಟಿಷರ ಬಗ್ಗೆ ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿನಲ್ಲಿ ಒಂದು ಅಸಂತೃಷ್ಟಿ ಉಂಟಾಗಿತ್ತು. ಇನ್ನೊಂದು ಗುಂಪಿಗೆ ರಾಜಕೀಯ ಭಿಕ್ಷುಕರೆಂದು ಕರೆದರು. ಮಂದಗಾಮಿಗಳು ರಾಜಕೀಯ ಭಿಕ್ಷುಕರು, ಪೊಲಿಟಿಕಲ್ ವ್ಯಾಗಾರ್ಸ್ ಅಂತ ಕರೀತು. ಅದಕ್ಕೆ ಮಂದಗಾಮಿಗಳ ಬ್ರಿಟಿಷರ ಬಗೆಗಿನ ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿನಲ್ಲಿ ಅಸಂತೃಪ್ತವಾಗಿದ್ದ ಇನ್ನೊಂದು ಗುಂಪು ಜನರು ಇವರನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದರು. ಮಂದಗಾಮಿ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದನೆ ಮಾಡುತ್ತಾ ಬಂದ ಬಡವನ್ನೇ ತೀವ್ರಗಾಮಿಗಳು ಎಲ್ಲ ವಿರೋಧ ಮಾಡತಕ್ಕಂಥವರಿಗೆ ತೀವ್ರಗಾಮಿಗಳು ಎಂದು ಗುರುತಿಸಲಾಗಿದೆ. ಅದರಲ್ಲಿ ಯಾರಪ್ಪ ಅಂದ್ರೆ ಅರವಿಂದ್ ಬಿಂದೋ,
ಅರವಿಂದ್ ಘೋಷ್, ಬಿಪಿನ್ ಚಂದ್ರ ಪಾಲ್, BPL ಅಂದ್ರೆ ಲಾಲ್ ಬಾಲ್ ಗಂಗಾಧರ್ ತಿಲಕ್ ಇವರೆಲ್ಲ, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್, ಆಮೇಲೆ ಲಾಲಾ ಲಜಪತ್ ರಾಯ್ ಮತ್ತು ಬಾಲ ಗಂಗಾಧರ್ ತಿಲಕ್ ಅವರು ಈ ಒಂದು ಬಣದಲ್ಲಿ ಮುಂದುವರೆದುಕೊಂಡು ಹೋದರು. ಅದಕ್ಕೆ ಅರವಿಂದ್ ಘೋಷ್, ಆಮೇಲೆ ಬಾಲ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಇವರೆಲ್ಲ ಈ ಒಂದು ತೀವ್ರಗಾಮಿ ಗುಂಪಿಗೆ ಸೇರಿದವರಾಗಿದ್ದಾರೆ. ಆಮೇಲೆ ಸಂವಿಧಾನಾತ್ಮಕ ಕಾಯ್ದೆ ಮೂಲಕ ಭಾರತೀಯ ಶಾಸನಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕವಾಗಿ ಮಹದುಪಕಾರ ಮಾಡುತ್ತಿದ್ದೇವೆ ಎಂಬ ಬ್ರಿಟಿಷರವರನ್ನು ಬಲವಾಗಿ ವಿರೋಧ ಮಾಡಿದರು. ಭಾರತ ಕಾಯ್ದೆ 1861 ಪ್ರಕಾರವಾಗಿ 1892 ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಚರ್ಚೆ ಮಾಡಬೇಕು, ಅದನ್ನ ಸಂಗ್ರಹ ಮಾಡಬೇಕಂತ ಅವರು ಇಲ್ಲಿ ಹೇಳಿದ್ದಾರೆ. ಇನ್ನ ಇವೆಲ್ಲ ಆದ್ಮೇಲೆ ಬಂಗಾಳಿನ ಮತ್ತು ಡಿವೈಡ್ ಆಗಿದೆ. ಅದಕ್ಕೆ ನಾವು ಬರ್ತೀವಿ ಬಂಗಾಳದ ವಿಭಜನೆಯಲ್ಲಿ ಬಂಗಾಳದ ವಿಭಜನೆ ಅಲ್ಲಿ ಅಸ್ತಿತ್ವ ಬಂತು. ಬಂಗಾಳವು ತೀವ್ರ ಸ್ವರೂಪದ ಬ್ರಿಟನ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು. ಇದನ್ನು ಹತ್ತಿಕ್ಕಲು ವೈಸ್ರಾಯ್ ಲಾರ್ಡ್ ಕರ್ಜನ್ ಕೇಂದ್ರದ ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಟುಕೊಂಡು ಬಂಗಾಳವನ್ನು ವಿಭಜನೆ ಮಾಡಿದ. ಆ ಯೋಜನೆಯನ್ನು ರೂಪಿಸಿದ. ವಾಸ್ತವವಾಗಿ ಬಂಗಾಳ ಪ್ರಾಂತ್ಯವು ಹಿಂದೂ ಮತ್ತು ಮುಸ್ಲಿಮರ ನಡುವಿತ್ತು. ಹಿಂದೂ ಮತ್ತು ಮುಸ್ಲಿಮರ ಸಮುದಾಯಗಳು ಸಾಂದ್ರತೆಯನ್ನು ಹೊಂದಿತ್ತು. ಪೂರ್ವ ಭಾಗದಲ್ಲಿ ಮುಸ್ಲಿಮರು, ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಇಲ್ಲಿ ಡಿವೈಡ್ ಮಾಡಬೇಕು. ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಮುಸ್ಲಿಮರು, ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಅಂತ ಅಲ್ಲಿ ಡಿವೈಡ್ ಮಾಡಿ ಬಂಗಾಳ ವಿಭಜನೆ ಮಾಡಿ. ಅದಕ್ಕೆ ಸಮುದಾಯಗಳ ಸಾಂದ್ರತೆಯನ್ನು ಹೊಂದಿತ್ತು. ಪೂರ್ವ ಭಾಗದಲ್ಲಿ ಮುಸ್ಲಿಮರು, ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು. ಜನಗಣತಿಯ ವರದಿಯಿಂದ ಈ ಅಂಶ ತಿಳಿದ ಬ್ರಿಟಿಷ್ ಸರ್ಕಾರವು ಈ ಪ್ರಾಂತ್ಯದ ಭೌಗೋಳಿಕ ವೈಶಾಲ್ಯತೆಯನ್ನು ನೆಪವಾಗಿಸಿಕೊಂಡು ಬಂಗಾಳವನ್ನು 1905ರಲ್ಲಿ ವಿಭಜನೆ ಮಾಡಿದರು. ಹೀಗೆ ಸಮುದಾಯಗಳ ನಡುವೆ ಕಂದಕಗಳನ್ನು ಉಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಅವರು ಹತ್ತಿಕ್ಕಿದ ಮೇಲೆ ಅದನ್ನು ಸಂಚು ಮಾಡಿದರು. ಆ ಸಂಚನ್ನು ರೂಪಿಸಿದರು. ಹಾಗೆ ಬ್ರಿಟಿಷ್ ಒಡೆದಾಳುವ ನೀತಿಯನ್ನು ಪ್ರತೀಕವಾಗಿ 1905ರಲ್ಲಿ ಬಂಗಾಳವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧ ಮಾಡಿತು. ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು. ಆದರೆ ಬಂಗಾಳ ಭಾಷೆಯು ಮುಸ್ಲಿಂ ಮತ್ತು ಹಿಂದೂಗಳ ಸಮುದಾಯಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಪರಿಗಣಿಸಿತು. ಹಿಂದೂ ಮತ್ತು ಮುಸ್ಲಿಮರ ಸಮುದಾಯಗಳ ನಡುವೆ ಭಯತೆಯನ್ನು ಸಾಧಿಸಲಿಕ್ಕೆ ರಕ್ಷಾಬಂಧನ, ಈಗ ನಾಳೆ ಈ ತಿಂಗಳು ಆಗಸ್ಟ್ನಲ್ಲಿ ರಕ್ಷಾಬಂಧನ ಹಬ್ಬ ಬರುತ್ತೆ. ಯಾವುದೇ ನೂಲು ಹುಣ್ಣಿಮೆ 24ನೇ ತಾರೀಕು ನೂಲು ಹುಣ್ಣಿಮೆ ಬರುತ್ತೆ. ಆ ನೂಲಲ್ಲಿ ರಕ್ಷಾಬಂಧನ ಒಂದು ಹಬ್ಬವನ್ನು ಆಚರಿಸಿದಾಗ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಂಗಾಳ ವಿಭಜನೆ ವಿರುದ್ಧ ದೇಶಾದ್ಯಂತ ಪ್ರತಿರೋಧಗಳು ವ್ಯಕ್ತವಾದವು. ಪ್ರತಿರೋಧವನ್ನು ಬಗೆಯಾಗಿ ಸ್ವದೇಶಿ ಚಳವಳಿ ಪ್ರಾರಂಭಿಸಿದರು. ಆಮೇಲೆ ಇದನ್ನೇ ದೇಶಾದ್ಯಂತ ಕೊಂಡೊಯ್ದವರು ಯಾರಪ್ಪ ತೀವ್ರವಾದಿಗಳು ವಿದೇಶಿ ವಸ್ತುಗಳನ್ನು ಅವರು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು. ಸ್ವದೇಶಿ ವಸ್ತುಗಳು ಬಳಸುವಂತೆ ಅವರು ಭಾರತೀಯರನ್ನು ಪ್ರೇರೇಪಿಸಿದರು. ಭಾರತೀಯರ ತೀವ್ರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಂಗಾಳವನ್ನು 1911ರಲ್ಲಿ ಮತ್ತೆ ಬ್ರಿಟಿಷ್ ಸರ್ಕಾರವು ವಾಪಸ್ ಪಡೆಯಿತು. 1905ರಲ್ಲಿ ವಿಭಜನೆ ಮಾಡುವಾಗ 1911ರಲ್ಲಿ ಎಲ್ಲ ದೇಶೀಯ ಹೋರಾಟದ ಫಲವಾಗಿ ಅದು ಮತ್ತೆ ವಾಪಸ್ ತೆಗೆದು ಅವಾಗ ತಿಲಕರು ಬಾಲಕರು ಏನಾದ್ರು ಸ್ವರಾಜ್ಯ ರಾಷ್ಟ್ರದ ಮಹತ್ವವನ್ನು ಪಡೆದೇ ತೀರುತ್ತೆ ಒಂದು ಘೋಷಣೆ ಮಾಡಿದರು. ಯಾರು ಅದಕ್ಕೆ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾವು ಪಡೆದೇ ತೀರಿ ಎಂದು ಘೋಷಣೆ ಮಾಡುತ್ತವಾಗಿ ಬಹುಸಂಖ್ಯಾತ ಭಾರತೀಯರು ಮನದಾಳದ ಭಾವನೆಯನ್ನು ಹೋರಾಡಿತು. ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದದ ಗುರಿಯಾಗಿತ್ತು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಮಾಡಿದರು. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕವಾಗಿ ಜನರನ್ನು ಸಂಘಟಿಸಿ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಅವರು ಸಜ್ಜುಗೊಳಿಸಿದರು. ಆಗ ಗಣೇಶ ಶಿವಾಜಿ ಹಬ್ಬವನ್ನು ಆಚರಿಸಿದರು. ಗಣೇಶ ಹಬ್ಬ ಈಗ ಮುಂದಿನ ಗಣೇಶ ಚೌತಿ. ಅದಕ್ಕೆ ಗಣೇಶ ಹಬ್ಬವನ್ನು ಶಿವಾಜಿ ದುರ್ಗ ಮುಂತಾದ ಒಂದು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಅವರು ಉತ್ತಮ ಉತ್ಸವಗಳ ಮೂಲಕವಾಗಿ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ 1906ರಲ್ಲಿ ಪ್ರತ್ಯೇಕ ಮುಸ್ಲಿಂ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವ ಮುಸ್ಲಿಂ ಲೀಗ್ ಪ್ರತ್ಯೇಕವಾಗಿ ಹುಟ್ಟಿಕೊಳ್ತು. ಮುಸ್ಲಿಂ ಲೀಗ್ ಹುಟ್ಟಿಕೊಳ್ತು. ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ
ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠಿ ಮತ್ತು ಅದಕ್ಕೆ ಇಂಗ್ಲಿಷ್ ಭಾಷೆ ಮರಾಠಿ ಭಾಷೆ ದೇಶೀಯ ಗ್ರಂಥ ಪತ್ರಿಕೆಗಳನ್ನು ಅವರು ಬ್ರಿಟಿಷ್ ವಿರುದ್ಧ ಹೋರಾಡುತ್ತಾ ಬಳಸಿಕೊಂಡರು. ಈ ಪತ್ರಿಕೆ ಮೂಲಕ ಜನಸಾಮಾನ್ಯರು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಣೆ ಮಾಡಿದರು. ಆವಾಗ ಅವರ ಒಂದು ಕ್ರಾಂತಿಕಾರಕ ಬರವಣಿಗೆಗಳ ಜನರನ್ನು ಬೆಳೆಸಿದವು. ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸಿತು. ಆಗ ಜೈಲಲ್ಲಿಯೇ ಈ ಸಂದರ್ಭವನ್ನು ಅವರು ಸದುಪಯೋಗಪಡಿಸಿಕೊಂಡು ತಿಲಕರು ಗೀತ ರಹಸ್ಯ ಎಂಬ ಗ್ರಂಥವನ್ನು ಬರೆದರು. ಈ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ಅವರು ತಂದುಕೊಟ್ಟರು. ಈಗ ತಿಲಕರು ಗಣೇಶ ಹಬ್ಬ ಮತ್ತು ಶಿವಾಜಿ ಹಬ್ಬ ಉತ್ಸವದ ಬಗ್ಗೆ ಜನರಲ್ಲಿ ಮಾಡಿದರು. ರಾಷ್ಟ್ರೀಯತೆಗೆ ನ್ಯಾಷನಲೈಸೇಷನ್ ಅನ್ನೊಂದು ಪ್ರಚೋದನೆ ಮಾಡಿದರು. ಇಷ್ಟು ನಾವು ಇದನ್ನ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಬಗ್ಗೆ ನೋಡಿದ್ದೇವೆ. ಇನ್ನ ಕೊನೆಯ ಹಂತ ನಾವು ಕ್ರಾಂತಿಕಾರಿಗಳಲ್ಲಿ ಹೋರಾಟ ಮಾಡತಕ್ಕಂಥದ್ದು. ಕ್ರಾಂತಿಕಾರಿಗಳ ಬಗ್ಗೆ ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯ ಕಲಿಸ್ಕೊಂಡಿದ್ರು. ಅಂದ್ರೆ ನಾವು ಮಾಡೇ ತೀರ್ತೀವಿ, ನಮಗೆ ಸ್ವಾತಂತ್ರ್ಯ ಬೇಕು, ಅದಕ್ಕೆ ನಾವು ಸ್ವಾತಂತ್ರ್ಯ ಕ್ರಾಂತಿ ಅನ್ನೋ ಭಾವನೆ ಅಲ್ಲಿ ಕಂಡುಬಂತು. ಅದಕ್ಕೆ ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ರೂಪದಲ್ಲಿ ಆ ಒಂದು ಮಾರ್ಗದಿಂದ ಮಾತ್ರ ನಾವು ಭಾರತದ ಹೊರ ಓಡಿಸಬಹುದು ಎಂದು ಅವರು ಬಲವಾಗಿ ನಂಬಿದ್ದರು. ಇವರುಗಳು ರಹಸ್ಯ ಸಂಘಗಳ ಮೂಲಕವಾಗಿ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವ ಕಾರ್ಯದೊಂದಿಗೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಿದರು. ಇಂಗ್ಲೆಂಡ್ನಲ್ಲಿ ಲೋಟಸ್ ಡಾಗರ್ ಅವರು ಇಂಗ್ಲೆಂಡ್ ಮಾಡಿದ್ರು. ಲೋಟಸ್ ಡಾಗರ್ ಎಂಬ ಪುಟ್ಟ ಸಂಘಟನೆಯನ್ನು ಅಲ್ಲಿ ಪ್ರಾರಂಭ ಮಾಡಿದರು ಯಾರು ಕ್ರಾಂತಿಕಾರಿಗಳು. ಅದೇ ರೀತಿಯಾಗಿ ಅದರ ಮೂಲಕವಾಗಿ ಅಲ್ಲಿದ್ದ ಅರವಿಂದ್ ಘೋಷ್ ಮತ್ತು ಮುಂತಾದ ಕ್ರಾಂತಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒತ್ತಾಸೆಯನ್ನು ನೀಡಿದರು. ಆಮೇಲೆ ಹಾಗೆ ಅಮೆರಿಕದಲ್ಲಿ ಒಂದು ಪ್ರಾರಂಭ ಗದರ್ ಕ್ರಾಂತಿಕಾರಿ ಸಂಘಟನೆ ನಡೆಸಿರುವುದು. ಹಾಗೆ ಭಾರತದ ಅನುಶೀಲನ ಸಮಿತಿ ಅಥವಾ ಮತ್ತೊಂದು ಅಭಿನವ ಭಾರತ ಎಂಬ ರಹಸ್ಯವನ್ನು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಅದು ಇವರು ತಮ್ಮ ಗುರಿ ಸಾಧನೆಗೆ ಬಾಂಬುಗಳು ಮತ್ತು ಬಂದೂಕು ಬಳಸಿದರು. ಇವರು ಬಾಂಬು ಮತ್ತು ಬಂದೂಕು ಬಳಸಿಕೊಂಡು ಅವರು ಹೋರಾಟ ಮಾಡಿದರು. ಅದೇ ರೀತಿಯಾಗಿ ಬಂದೂಕು ಪ್ರಯೋಗ ಮಾಡಿದರು. ಸರ್ಕಾರಿಯವರನ್ನು ಹತ್ತಿಕ್ಕುವ ಸರ್ವ ಪ್ರಯತ್ನ ಮಾಡಿದರು. ಕ್ರಾಂತಿಕಾರಿಗಳು ಕೊಲೆ ಸಂಚಿನ ಆರೋಪದ ಮೇಲೆ ಅವರನ್ನ ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದರು, ಬಂಧಿಸಿ ಅವರುಗಳನ್ನು ತಪ್ಪಿತಸ್ಥರಾಗಿ ಗುರುತಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದರು. ಅದರ ಸಾಯುವ ತನಕ ಜೈಲಿಗೆ ಇರಬೇಕು ಜೀವಾವಧಿ ಶಿಕ್ಷೆ ವಿಧಿಸಿದರು. ಈ ಸಂದರ್ಭದಲ್ಲಿ ಅನೇಕರನ್ನು ಗಲ್ಲಿಗೇರಿಸಲಾಯಿತು. ವಿ ಡಿ ಸಾವರ್ಕರ್, ಅರವಿಂದ್ ಘೋಷ್, ಆಮೇಲೆ ಅಶ್ವಿನಿ ಕುಮಾರ್ ದತ್, ರಾಜನಾರಾಯಣ ಘೋಷ್, ರಾಜಗುರು ಚಾಪೇಕರ್, ಸಹೋದರರು ವಿಷ್ಣುಶಾಸ್ತ್ರಿ, ಚಂಪುಕರ್, ಶ್ಯಾಮಜಿ, ಕೃಷ್ಣ ವರ್ಮಾ, ಆಮೇಲೆ ರಾಸ್ ಬಿಹಾರಿ ಘೋಷ್, ಮೇಡಮ್ ಕಾಮಾ, ಖದೀರ್ ರಾಮ ಘೋಷ್, ಆಮೇಲೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶೋಕುಲ್ಲಾ ಖಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತೀನ್ ದಾಸ್ ಇವರುಗಳ ಕ್ರಾಂತಿಕಾರಿಗಳು. ಅದು ಕ್ರಾಂತಿಕಾರಿ ಯಾರು ಪಟ್ಟಿ ಮಾಡಿಕ ಅಂತ ಹೇಳ್ತಾರೆ ನೋಡಿ. ಆ ಪಟ್ಟಿ ಮಾಡಿ ಏನೇ ಮಾಡಿ ಕೇಳಿ ಯಾರೇನಾದ್ರೆ ಕ್ರಾಂತಿಕಾರಿಗಳಲ್ಲಿ ವಿ ಡಿ ಸಾವರ್ಕರ್, ಅರವಿಂದ್ ಘೋಷ್, ಅಶ್ವಿನಿ ಕುಮಾರ್ ದತ್, ರಾಜನಾರಾಯಣ ಘೋಷ್, ರಾಜಗುರು ಜಾವೇಕರ್, ಸಹೋದರರು ವಿಷ್ಣುಶಾಸ್ತ್ರಿ, ಚಂಪುಕರ್, ಶ್ಯಾಮಜಿ ದತ್, ಕೃಷ್ಣಧರ್ಮ, ರಾಸ್ ಬಿಹಾರಿ ಘೋಷ್, ಮೇಡಮ್ ಕುವಾಮಾ, ಖದೀರಾಮ್ ಘೋಷ್, ರಾಮನ್ ಪ್ರಸಾದ್, ಬಿಸ್ಮಿಲ್, ಅಶೋಕ್ ಕಲಾಂ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜತೀನ್ ದಾಸ್ ಇವರುಗಳು ಕ್ರಾಂತಿಕಾರಿ ಪ್ರಮುಖರಾಗಿ ಇದ್ದು ಅಂತ ಹೇಳ್ಬೋದು. ಇನ್ನ ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಭಕ್ತಿ ಧಕ್ಕೆ ತರುವಾಗಿ ತ್ವರಿತವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವ ಅವರ ಒಂದು ತೀವ್ರವಾದ ಕನಸನ್ನು ನನಸಾಗಿರಲಿಲ್ಲ. ಆ ನನಸಾಗಿರುವುದರಿಂದ ಆದಾಗ್ಯೂ ಸಹ ಅವರು ರಾಷ್ಟ್ರೀಯತೆ ಆಂದೋಲನಕ್ಕೆ ಅವರು ಸ್ಫೂರ್ತಿ ಹೆಚ್ಚಿಗೆಯಾಗಿ ತೀವ್ರಗಾಮಿಗಳಾಗಿದ್ದಂಥ ಹಲವು ನಾಯಕರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಯಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಅವರುಗಳು ಮುಖ್ಯವಾಗಿದ್ದರು ಅರವಿಂದ್ ಘೋಷ್, ಆಮೇಲೆ ಪ್ರಮುಖರಾದವರು ಭಾರತ ಸ್ವಾತಂತ್ರ್ಯ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಅನೇಕ ಕಾಲಗಳಲ್ಲಿ ವಿಷಮವಾಗಿತ್ತು ಅಂತ ಹೇಳ್ತಾ ಈ ಒಂದು ಅಂಶ ನಾವೀಗ ಕಂಡು ಬಂದ್ರೆ ನಿಮಗೆಲ್ಲ ಗೊತ್ತು ಸ್ವಾತಂತ್ರ್ಯ ಹೋರಾಟ ಹೆಂಗಾಯಿತು, ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೋ ಬದಲಾವಣೆ ಆಯಿತು ಅನ್ನೋ ವಿಷಯನು ಈ ಅಂಶದಲ್ಲಿ ನಾವು ತಿಳ್ಕೊಂಡ್ವಿ. ಈಗ ನಿಮಗೊಂದು ಗೃಹ ಕಾರ್ಯಗಳಿಗೆ ಗೃಹ ಕಾರ್ಯಗಳಲ್ಲಿ ಮುಖ್ಯವಾಗಿ ಬಿಟ್ಟ ಸ್ಥಳ ಹುಡುಕಿದ್ದೀರಿ. ಆಮೇಲೆ ಕೆಲವು ಪ್ರಶ್ನೆಗಳನ್ನು ಬರೆಸಿಕೊಂಡಿದ್ದೀರಿ. ಆಮೇಲೆ 4 ಉತ್ತರಗಳಲ್ಲಿ ಕೊಡ್ತಕ್ಕಂಥ ಅಂಶ ಇಲ್ಲಿ ಕಂಡು ಬರ್ತೈತಿ. ಆಮೇಲೆ ಕೆಲವು ಪ್ರಶ್ನೆಗಳಲ್ಲಿ ಮಾಡ್ತಂತ ಇಷ್ಟು ನಾವು ನಿಮಗೆ ಅರ್ಥ ಆಯ್ತು ಮಕ್ಕಳೇ.
ನೋಡಿ ಈ ಒಂದು ಪಾಠ ಎಷ್ಟು ರಾಷ್ಟ್ರಾಭಿಮಾನ ದೇಶಾಭಿಮಾನ ಬೆಳೆಸ್ತಕ್ಕಂಥ ಒಂದು ಅಂಶ ಇಲ್ಲಿ ಕಂಡುಬರ್ತದೆ. ದೇಶ ಭಾರತ ಅದು ಬ್ರಿಟಿಷರ ಕೈ ಕೆಳಗೆ ಇದ್ದು 200 ವರ್ಷಗಳಲ್ಲಿ ಆಳ್ವಿಕೆ ಮಾಡಿದೆ. 200 ವರ್ಷ ಆಳ್ವಿಕೆ ಮಾಡಿ ಆವಾಗ ನಮಗೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಪಡೀತು. ಆ ಸ್ವಾತಂತ್ರ್ಯ ಪಡಿಬೇಕಾದ್ರೆ ನಾವು ಏನೇನು ಹೋರಾಟ ಮಾಡಿದ್ದೀವಿ ಅಂತ ಬರ್ತೀವಿ. ಆ ಒಂದು ಹೋರಾಟದ ಸಮ್ಮುಖವಾಗಿ ನಾವು ಏನು ಮಾಡ್ತೀವಿ, ಈಗ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ. ರಾಷ್ಟ್ರೀಯ ಹಬ್ಬಗಳು ಯಾವಪ್ಪ ಅಂದರೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಸ್ವತಂತ್ರ ಹೋರಾಟ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಜನವರಿ 26 ನಮಗೆ ಸಂವಿಧಾನ ರಚನೆ ಮಾಡತಕ್ಕಂಥ ಒಂದು ಹಬ್ಬವನ್ನು ಆಚರಿಸ್ತೀವಿ. ಗಾಂಧಿ ಜಯಂತಿ ಆಚರಿಸ್ತೀವಿ ಅನ್ನೋ ಒಂದು ಪಾಠ ಹೇಳ್ತಾ ಇವತ್ತು ಇರುತ್ತೆ. ಮುಂದೆ ನಾವು ಮುಂದಿನ ಪಾಠ ಇರ್ತಕ್ಕಂಥದ್ದು ಗಾಂಧಿ ಯುಗ ಬಗ್ಗೆ ನಾವು ತಿಳ್ಕೊಳ್ಳೋದು. ಆಮೇಲೆ ರಾಷ್ಟ್ರೀಯ ಹೋರಾಟ, ಈ ಪಾಠದಲ್ಲಿ ನಾವು ಗಾಂಧಿ ಯುಗ ಹೆಂಗೆ ಗಾಂಧೀಜಿಯವರು ಹೋರಾಟ ಮಾಡಿದರು, ಆಮೇಲೆ ರಾಷ್ಟ್ರೀಯ ಹೋರಾಟ ಹೆಂಗೆ ಆಯಿತು ಅನ್ನೋ ಒಂದು ವಿಷಯವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಮಕ್ಕಳಿಗೆ. ಅಲ್ಲಿವರೆಗೂ ಹಿಂದೆ ಈ ಒಂದು ಪಾಠವನ್ನು ಪುನಃ ಮಾಡ್ತಾ ಓದಿಕೊಂತ ಹೋಗ್ಬೇಕಂತ ಹೇಳ್ತಾ ಇವತ್ತಿನ ಈ ಪಾಠದೊಂದಿಗೆ ಮುಗಿಸ್ತೇನೆ.